ನಾಯಕತ್ವಕ್ಕೆ ಗುಡ್ ಬೈ ಹೇಳ್ತಾರಾ ಹಾರ್ದಿಕ್. ಮುಂಬೈ ಇಂಡಿಯನ್ಸ್ನಲ್ಲಿ ಹೊಸ ಸೂರ್ಯೋದಯದ ಮುನ್ಸೂಚನೆ. ಮುಂಬೈ ಇಂಡಿಯನ್ಸ್ ತಂಡದ ನಾಯಕತ್ವದ ಗೊಂದಲಗಳು ಐಪಿಎಲ್ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಚರ್ಚಿತ ವಿಷಯವಾಗಿ ಮಾರ್ಪಟ್ಟಿವೆ. 2024ರಲ್ಲಿ ಹಾರ್ದಿಕ್ ಪಾಂಡ್ಯ ತಂಡದ ಚುಕ್ಕಾಣಿ ಹಿಡಿದಾಗಿನಿಂದ ಆರಂಭವಾದ ಈ ವಿವಾದ 2026ರ ಸೀಸನ್ ಸಮೀಪಿಸ್ತಾ ಇದ್ರೂ ತಣ್ಣಗಾದಂತೆ ಕಾಣ್ತಾ ಇಲ್ಲ. ಇತ್ತೀಚೆಗೆ ಭಾರತದ ಮಾಜಿ ಬ್ಯಾಟ್ಸ್ಮನ್ ಕ್ರಿಸ್ ಶ್ರೀಕಾಂತ್ ಅವರು ಹಾರ್ದಿಕ್ ಪಾಂಡ್ಯ ತಮ್ಮ ನಾಯಕತ್ವದ ಜವಾಬ್ದಾರಿಯನ್ನು ಸೂರ್ಯಕುಮಾರ್ ಯಾದವ್ ಅವರಿಗೆ ಹಸ್ತಾಂತರಿಸಬೇಕು ಎಂಬ ಹೇಳಿಕೆಯನ್ನು ನೀಡಿದ್ದು ಸದ್ಯ ಕ್ರಿಕೆಟ್ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಬಲಿಷ್ಠ ತಂಡಗಳಲ್ಲಿ ಒಂದಾದ ಮುಂಬೈ ಇಂಡಿಯನ್ಸ್ 2020ರಲ್ಲಿ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಐಪಿಎಲ್ ಗೆದ್ದ ನಂತರ ಇಲ್ಲಿಯವರೆಗೂ ಟ್ರೋಫಿಯನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ. 2024ರಲ್ಲಿ ಶರ್ಮಾ ಅವರನ್ನು ನಾಯಕತ್ವದಿಂದ ಕೆಳಗಿಳಿಸಿ ಗುಜರಾತ್ ಟೈಟಾನ್ಸ್ನಿಂದ ಹಾರ್ದಿಕ್ ಪಾಂಡ್ಯ ಅವರನ್ನು ಕರೆತಂದು ನಾಯಕ ಪಟ್ಟ ನೀಡಿದ್ರು. ಆದಾಗ್ಯೂ 2025ರಲ್ಲಿ ಪ್ಲೇ ಆಫ್ನಿಂದ ನಿರ್ಗಮಿಸಿದ ನಂತರ 2026ರ ಸೀಸನ್ನ ಮುಂಚಿತವಾಗಿ ನಾಯಕತ್ವ ಬದಲಾವಣೆಗಳು ತೀವ್ರಗೊಂಡಿವೆ. ಆ ಸಮಯದಲ್ಲಿ ಫ್ರಾಂಚೈಸಿ ತಕ್ಷಣವೇ ಹಾರ್ದಿಕ್ ಅವರನ್ನ ನಾಯಕನನ್ನಾಗಿ ನೇಮಿಸಿತು. ಇದು ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ನಡುವೆ ಬಿರುಕು ಮೂಡಿಸುತ್ತದೆ ಎಂಬ ವದಂತಿಗಳು ಹರಿದಾಡಲು ಪ್ರಾರಂಭಿಸಿದ್ವು. ಆದಾಗ್ಯೂ ಆ ಸಮಯದಲ್ಲಿ ರ್ಯಾಂಕಿಂಗ್ನಲ್ಲಿ ಕೊನೆಯ ಸ್ಥಾನದಲ್ಲಿದ್ದ ನಂತರ ಫ್ರಾಂಚೈಸಿ ನಿರ್ಧಾರವನ್ನು ಅನೇಕರು ಟೀಕಿಸಿದ್ರು. ಆದರೆ 2025ರಲ್ಲಿ ಹಾರ್ದಿಕ್ ಪಾಂಡ್ಯ ನೇತೃತ್ವದ ತಂಡವು ಪುಟಿದೆದ್ದಿತು. 8 ಜಯದೊಂದಿಗೆ 16 ಅಂಕಗಳನ್ನು ಗಳಿಸಿ ಪ್ಲೇ ಆಫ್ಗೆ ಅರ್ಹತೆ ಪಡೆಯಿತು. ಆದಾಗ್ಯೂ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೋಲುವ ಮೂಲಕ ಟ್ರೋಫಿ ಕನಸು ಭಗ್ನವಾಯಿತು. ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡಿದ ಶ್ರೀಕಾಂತ್, ಹಾರ್ದಿಕ್, ರೋಹಿತ್ ಮತ್ತು ಸೂರ್ಯ ಸೇರಿದಂತೆ ತಂಡದ ಆಡಳಿತ ಮಂಡಳಿಯು ಒಟ್ಟಾಗಿ ಸೇರಿ ಭವಿಷ್ಯದ ಸ್ಪಷ್ಟ ಮಾರ್ಗಸೂಚಿಯನ್ನು ನಿರ್ಧರಿಸಬೇಕಾಗಿದೆ. ವಿಪರ್ಯಾಸವೆಂದರೆ ವಿಶ್ವಕಪ್ ವಿಜೇತ ಇಬ್ಬರು ನಾಯಕರುಗಳಾದ ರೋಹಿತ್ ಮತ್ತು ಸೂರ್ಯಕುಮಾರ್ ಹಾರ್ದಿಕ್ ನೇತೃತ್ವದಲ್ಲಿ ಆಟವಾಡುತ್ತಿದ್ದಾರೆ ಎಂದರು. ಫ್ರಾಂಚೈಸಿ ಮಾಲೀಕರು ಮತ್ತು ತಂಡದ ಆಡಳಿತ ಮಂಡಳಿ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರೊಂದಿಗೆ ಸಂವಹನ ನಡೆಸಿ ಇದನ್ನು ಸರಿಪಡಿಸಬೇಕು. ಆದಾಗ್ಯೂ ಅದೃಷ್ಟ ಬದಲಾಗುತ್ತದೆಯೋ ಎಂದು ನೋಡಲು ಸೂರ್ಯಕುಮಾರ್ಗೆ ಮತ್ತೆ ನಾಯಕತ್ವ ನೀಡಬೇಕು. ಅವರನ್ನು ಯಾವ ಕ್ಷಣದಲ್ಲಾದರೂ ನಾಯಕನನ್ನಾಗಿ ನೇಮಿಸಬಹುದು ಎಂದರು. ಹಾರ್ದಿಕ್ ಪಾಂಡ್ಯ ಕೂಡ ಉತ್ತಮ ನಾಯಕನೇ, ಆದರೆ ಅವರ ಅಡಿಯಲ್ಲಿ ಇಬ್ಬರು T20 ವಿಶ್ವಕಪ್ ವಿಜೇತ ನಾಯಕರು ಈಗ ಆಡ್ತಾ ಇದ್ದಾರೆ. ಕೆಲವೊಂದು ಆಂತರಿಕ ಸಮಸ್ಯೆಗಳನ್ನು ಫ್ರಾಂಚೈಸಿ ಬಗೆಹರಿಸಬೇಕಾಗಿದೆ. ಯಾಕಂದ್ರೆ ಹೊರಗೆ ನೋಡುವವರಿಗೆ ಸೂರ್ಯಕುಮಾರ್ ಯಾವಾಗಲೂ ಸ್ಪಷ್ಟ ಆಯ್ಕೆಯಾಗಿದ್ದಾರೆ ಎಂದು ಶ್ರೀಕಾಂತ್ ಹೇಳಿದ್ದಾರೆ.